Hello students, last class we discussed about the Java and internet and Java and wide web. Okay, today let's see the Java environment. Andre Java environment ಅಲ್ಲಿ ಏನಿರುತ್ತೆ ಅಂತ ಫಸ್ಟ್ ಇಸ್ ಜಾವಾ ಡೆವಲಪ್ಮೆಂಟ್ ಕಿಟ್. ಅಂದ್ರೆ ಜಾವಾ ಪ್ರೋಗ್ರಾಮ್ನ ಡೆವಲಪ್ ಮಾಡಬೇಕು ಅಂದ್ರೆ ಏನೇನು ಬೇಕು ಅಂತ. ಸೊ ಫಸ್ಟ್ ಒನ್ ಇಸ್ ಆಪ್ಲೆಟ್ ವೀವರ್. Applet Weaver enables us to run Java applets. So applet ಏನೇನಿರುತ್ತೆ ಜಾವಾ ಡೆವಲಪ್ಮೆಂಟ್ ಕಿಟ್ ಅಲ್ಲಿ ಅಂತ ಫಸ್ಟ್ ಒನ್ ಇಸ್ ಆಪ್ಲೆಟ್ ವೀವರ್ ಅಂತ ಇರುತ್ತೆ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಟು ರನ್ ಜಾವಾ ಆಪ್ಲೆಟ್ಸ್. ಅಂದ್ರೆ ಆಪ್ಲೆಟ್ಸ್ ಅಂದ್ರೆ ಏನು, ಸ್ಮಾಲ್ ಪ್ರೋಗ್ರಾಮ್ ರಿಟರ್ನ್ ಇನ್ ಜಾವಾ ಎಕ್ಸಿಕ್ಯೂಟೆಡ್ ಇನ್ ವೆಬ್ ಬ್ರೌಸರ್, ರೈಟ್? ಸೊ ಆ ಆಪ್ಲೆಟ್ಸ್ ನ ರನ್ ಮಾಡೋದಕ್ಕೆ ಏನ್ ಯೂಸ್ ಆಗುತ್ತೆ, ಆಪ್ಲೆಟ್ ವೀವರ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಡೆವಲಪ್ಮೆಂಟ್ ಕಿಟ್ ಇಸ್ ಜಾವಾ ಅಂತ ಅಂತೀವಿ. ಮೀನ್ಸ್ ಇಟ್ ಇಸ್ ಇಂಟರ್ಪ್ರಿಟರ್. ಜಾವಾ ಬರೀ ಜಾವಾ ಅಂತ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನಂತೀವಿ, ಜಾವಾ ಇಂಟರ್ಪ್ರಿಟರ್ ಅಂತ ಅಂತೀವಿ. ಮೀನ್ಸ್ ವಿಚ್ ರನ್ಸ್ ಆಪ್ಲೆಟ್ಸ್ ಅಂಡ್ ಅಪ್ಲಿಕೇಶನ್ ಬೈ ರೀಡಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ಬೈಟ್ ಕೋಡ್ ಫೈಲ್ಸ್. ಅಂದ್ರೆ ಏನ್ ಮಾಡುತ್ತದು, ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಯಾವುದು, ಇಂಟರ್ಪ್ರಿಟರ್. ಸೊ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡಿರುತ್ತೆ ಅಂದ್ರೆ ಇಂಟರ್ಮೀಡಿಯೇಟ್ ಲೆವೆಲ್. ಕಂಪೈಲರು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಬೈಟ್ ಕೋಡ್ ಇರುತ್ತೆ, ಬಟ್ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ, ಬೈಟ್ ಕೋಡ್ ಇಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಆ ವರ್ಕ್ ಯಾವ್ದು ಮಾಡುತ್ತೆ, ಜಾವಾ. ಮೀನ್ಸ್ ನೀವು ಜಾವಾ ಪ್ರೋಗ್ರಾಮ್ ನ ರನ್ ಮಾಡಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತೀರಾ. ಜಾವಾ ಅಂದ್ರೆ ಇಟ್ ವಿಲ್ ಇಂಟರ್ಪ್ರಿಟ್ ದ ಬೈಟ್ ಕೋಡ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಇಸ್ ಜಾವಾ ಸಿ. ಜಾವಾ ಸಿ ಅಂದ್ರೆ ಜಾವಾ ಕಂಪೈಲರ್. ಸೊ ಇಟ್ ವಿಲ್ ಕನ್ವರ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಬೈಟ್ ಕೋಡ್. ಸೊ ಅದಕ್ಕೆ ಜಾವಾ ಕಂಪೈಲರ್ ಯೂಸ್ ಆಗುತ್ತೆ. ಅಂದ್ರೆ ಸೋರ್ಸ್ ಕೋಡ್ ಇಂದ ಬೈಟ್ ಕೋಡ್ ಫೈಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಜಾವಾ ಡಾಕ್ ಅಂತ ಅಂತೀವಿ. ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ಸ್ ಎ HTML ಫಾರ್ಮ್ಯಾಟ್ ಡಾಕ್ಯುಮೆಂಟ್ಸ್. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಜಾವಾ ಡಾಕ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಸ್ ಜಾವಾ ಎಚ್. ಅಂದ್ರೆ ನೀವು ಹೆಡರ್ ಫೈಲ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಸಿ ಅಲ್ಲಿ ಏನು ಯೂಸ್ ಮಾಡ್ತೀರಾ, ಸಿ ಪ್ರೋಗ್ರಾಮಿಂಗ್ ಅಲ್ಲಿ hash include stdio.h ಅಂತ ಅಂತೀರಿ. ಮೀನ್ಸ್ ದಟ್ ಇಸ್ ದ ಹೆಡರ್ ಫೈಲ್ಸ್. ಬಟ್ ಜಾವಾದಲ್ಲಿ ಏನು ಯೂಸ್ ಮಾಡ್ತೀರಾ, ಜಾವಾ ಎಚ್ ಅಂತ. ಮೀನ್ಸ್ ಇಟ್ ವಿಲ್ ಪ್ರೊಡ್ಯೂಸಸ್ ಎ ಹೆಡರ್ ಫೈಲ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಜಾವಾ ಪಿ. ಜಾವಾ ಪಿ ಅಂದ್ರೆ ಜಾವಾ ಡಿಸ್ಅಸೆಂಬ್ಲರ್ ಅಂತ ಅಂತೀವಿ. ಮೀನ್ಸ್ ಬೈಟ್ ಕೋಡ್ ಇಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯಾವ್ದು ಕನ್ವರ್ಟ್ ಮಾಡುತ್ತೆ, ಜಾವಾ. ಬಟ್ ಬೈಟ್ ಕೋಡ್ ಇಂದ ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಅಂದ್ರೆ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ಗೆ ಯಾವ್ದು ಕನ್ವರ್ಟ್ ಮಾಡುತ್ತೆ, ಜಾವಾ ಪಿ. ಸೊ ಜಾವಾ ಪಿ ಅಂದ್ರೆ ಡಿಸ್ಅಸೆಂಬ್ಲರ್ಸ್. ಇಟ್ ವಿಲ್ ಕನ್ವರ್ಟ್ ಬೈಟ್ ಕೋಡ್ ಟು ದ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಮೀನ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಲಾಸ್ಟ್ ಇಸ್ JDB. ಮೀನ್ಸ್ ಜಾವಾ ಡಿಬಗರ್ ಅಂತ ಅಂತೀವಿ. ಇಟ್ ಈಸ್ ಯೂಸ್ ಟು ಫೈಂಡ್ ಎರರ್ಸ್ ಇನ್ ದ ಪ್ರೋಗ್ರಾಮ್. ಸೊ ನೀವು ಜಾವಾ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಎರರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ you are using the JDB, means Java debugger. So these are all the tools you are used in the Java development kit. Applet Weaver means to run the applet. Java means it is interpreter. It will convert byte code to machine level language. Java C means compiler. It will convert high level language to byte code. And then doc. It will produces HTML documents. Java H means header files. Java P means disassembler. It will convert byte code to high level language. JDB means Java debugger to find the errors in the Java program. So see here text editor. ನೀವು ಫಸ್ಟ್ ಏನ್ ಮಾಡ್ತೀರಾ, ಟೆಕ್ಸ್ಟ್ ಎಡಿಟರ್ ಅಲ್ಲಿ ಜಾವಾ ಪ್ರೋಗ್ರಾಮ್ ನ ಟೈಪ್ ಮಾಡ್ತೀರಾ. ಅಂಡ್ ದೆನ್ ಅದೇನಾಗುತ್ತೆ, ಜಾವಾ ಸೋರ್ಸ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ಯಾವುದಕ್ಕೆ, ಜಾವಾ ಡಾಕ್ಯುಮೆಂಟ್ ಅಂದ್ರೆ HTML ಫೈಲ್ ಆಗಿ ಅದು ಸೇವ್ ಆಗುತ್ತೆ. ಜಾವಾ ಸಿ ಅಂದ್ರೆ ಸೋರ್ಸ್ ಕೋಡ್ ಇಂದ ಏನಾಗುತ್ತೆ, ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಬೈಟ್ ಕೋಡ್ ಆಗಿ ಕನ್ವರ್ಟ್ ಆದ ತಕ್ಷಣ ಒಂದು ಡಾಟ್ ಕ್ಲಾಸ್ ಫೈಲು ಸೇವ್ ಆಗುತ್ತೆ. ಅದಕ್ಕೆ ಏನಂತೀವಿ, ಜಾವಾ ಕ್ಲಾಸ್ ಫೈಲ್ ಅಂತ ಅಂತೀವಿ. ಸೊ ಅದಕ್ಕೆ ಯಾವುದು ಕನೆಕ್ಟ್ ಆಗಿರುತ್ತೆ, ಜಾವಾ ಎಚ್ ಮೀನ್ಸ್ ಹೆಡರ್ ಫೈಲ್ಸ್. ಸೊ ನೀವು ಸೋರ್ಸ್ ಪ್ರೋಗ್ರಾಮ್ ಇಂದ ಬೈಟ್ ಕೋಡಿಗೆ ಕನ್ವರ್ಟ್ ಮಾಡಿದ ತಕ್ಷಣ ಏನು ಕ್ರಿಯೇಟ್ ಆಗುತ್ತೆ, ಡಾಟ್ ಕ್ಲಾಸ್ ಫೈಲ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಡಾಟ್ ಕ್ಲಾಸ್ ಫೈಲ್ ಕ್ರಿಯೇಟ್ ಆದ್ಮೇಲೆ ಜಾವಾ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಇಂಟರ್ಪ್ರಿಟರ್ ಟು ರನ್ ದ ಪ್ರೋಗ್ರಾಮ್. ಸೊ ಬೈಟ್ ಕೋಡ್ ಇಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ ಯಾವುದು, ಜಾವಾ. ಸೊ ಕನ್ವರ್ಟ್ ಮಾಡೋ ಟೈಮಲ್ಲಿ JDB ಅಂದ್ರೆ JDB ಯೂಸ್ ಆಗುತ್ತೆ. ಜಾವಾ ಡಿಬಗರ್ ಟು ರನ್ ದ ಟು ಫೈಂಡ್ ದ ಎರರ್ಸ್ ಇನ್ ದ ಪ್ರೋಗ್ರಾಮ್. ಏನು ಎರರ್ ಇಲ್ಲ ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಎ ಔಟ್ಪುಟ್ ಫಾರ್ ದ
Java program. Okay, so this is the Java development kit. Next is application programming interface anta anti. Java development kit alli next, so Java environment alli first is Java development kit, next is application programming interface anta anti. ಸೊ API ಅಂತ ಅಂತೀವಿ. ಸೊ ಇದೇನಕ್ಕೆ ಇದಿರುತ್ತೆ ಅಂದರೆ ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳುತ್ತೆ ಜಾವಾ ಪ್ರೋಗ್ರಾಮ್ಸ್ನ. ಪ್ಯಾಕೆಟ್ಸ್ ಅಂದರೆ ಏನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಕ್ಲಾಸಸ್, ಮೆನಿ ಪ್ಯಾಕೆಟ್ಸ್ ಅಲ್ಲ, ಪ್ಯಾಕೇಜ್ ಆಗಿ ಇದು ವರ್ಕ್ ಮಾಡುತ್ತೆ. ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂದರೆ API ಏನು ಮಾಡುತ್ತೆ, ಒಂದು ಪ್ಯಾಕೇಜ್ ಥರ ಪ್ರೋಗ್ರಾಮ್ನ ಟ್ರೀಟ್ ಮಾಡುತ್ತೆ. ಸೊ ಪ್ಯಾಕೇಜ್ ಮೀನ್ಸ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಕ್ಲಾಸಸ್ ಅಂತ ಅಂತೀವಿ. ಸೊ ಯಾವ್ಯಾವ ತರ ಪ್ಯಾಕೇಜಸ್ ಇರುತ್ತೆ ಅಂತ, ಫಸ್ಟ್ ಒನ್ ಇಸ್ ಲ್ಯಾಂಗ್ವೇಜ್ ಸಪೋರ್ಟ್ ಪ್ಯಾಕೇಜ್. ಸೊ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಕ್ಲಾಸಸ್ ರಿಕ್ವೈರ್ಡ್ ಫಾರ್ ಇಂಪ್ಲಿಮೆಂಟಿಂಗ್ ಬೇಸಿಕ್ ಫೀಚರ್ಸ್ ಆಫ್ ಜಾವಾ. ನಾನು ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಬೇಸಿಕ್ ಫೀಚರ್ಸ್ ಆಫ್ ಜಾವಾ ಏನದು, ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್, ಡಿಸ್ಟ್ರಿಬ್ಯೂಟೆಡ್, ಡೈನಾಮಿಕ್, ಸಿಂಪಲ್, ಸ್ಮಾಲ್ ಅಂಡ್ ಫೆಮಿಲಿಯರ್, ದಟ್ ಆಸ್ ದ features of Java. So language support package means it is a collection of classes to implement the basic features of Java. So next package ಯಾವ್ದು ಇರುತ್ತೆ ಅಂದ್ರೆ utilities package. Utilities package means it is also a collection of classes to provide utility functions like date and time. So utility functions ಯಾವುದು, date and time. So ಅದರ ರಿಲೇಟೆಡ್ ಕ್ಲಾಸಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ, ಯುಟಿಲಿಟೀಸ್ ಪ್ಯಾಕೇಜ್ ಅಲ್ಲಿ ಇರುತ್ತೆ. ಅಂಡ್ ದೆನ್ ಇನ್ಪುಟ್ ಔಟ್ಪುಟ್ ಪ್ಯಾಕೇಜ್. Input output package means collection of classes required for input output functions. So input output, for example ನೀವು ಇನ್ಪುಟ್ ಕೊಡ್ತಿರ್ತೀರಿ, ಔಟ್ಪುಟ್ ಅದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಅದ್ರ ರಿಲೇಟೆಡ್ ಫಂಕ್ಷನ್ಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ, ಇನ್ಪುಟ್ ಔಟ್ಪುಟ್ ಪ್ಯಾಕೇಜ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂಡ್ ದೆನ್ ನೆಟ್ವರ್ಕಿಂಗ್ ಪ್ಯಾಕೇಜ್. So it is also a collection of classes for communicating with other computers through internet. So ಅದರ್ ಕಂಪ್ಯೂಟರ್, ನೀವು ಯಾವುದೋ ಒಂದು ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಿದ್ರಿ, ಇನ್ನೊಂದು ಕಂಪ್ಯೂಟರ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕು ಥ್ರೂ ದ ಇಂಟರ್ನೆಟ್. ಸೊ ಅದ್ರ ರಿಲೇಟೆಡ್ ಕ್ಲಾಸಸ್ ಎಲ್ಲ ಎಲ್ಲಿರುತ್ತೆ, ನೆಟ್ವರ್ಕಿಂಗ್ ಪ್ಯಾಕೇಜ್ ಅಲ್ಲಿ ಇರುತ್ತೆ. ಸೊ ಅಂಡ್ ದೆನ್ AWT ಪ್ಯಾಕೇಜ್. AWT package means it is a abstract window toolkit ಅಂತ ಅಂತೀವಿ. AWT means abstract window toolkit package. It is also a collection of classes that implements the independent graphical user interface. ನೀವು ಗ್ರಾಫಿಕಲ್ ರಿಲೇಟೆಡ್ ಯಾವ್ದಾದ್ರು ಜಾವಾ ಪ್ರೋಗ್ರಾಮ್ನ ರನ್ ಮಾಡ್ತಿರ್ತೀರಿ ಅಂದ್ರೆ ಅದ್ರ ರಿಲೇಟೆಡ್ ಕ್ಲಾಸಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ, AWT ಪ್ಯಾಕೇಜ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಲಾಸ್ಟ್ ಈಸ್ ಆಪ್ಲೆಟ್ ಪ್ಯಾಕೇಜ್. Means it is also a set of classes that allow us to create Java applets. So Java applet na ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ applet package ಅಲ್ಲಿ ಎಲ್ಲ ಕ್ಲಾಸಸ್ ಸ್ಟೋರ್ ಆಗಿರುತ್ತೆ. So these are all the package means it is a collection of classes. So ಅದಕ್ಕೆ ನಾವೇನಂತೀವಿ, ಪ್ಯಾಕೇಜ್ ಅಂತ ಅಂತೀವಿ. ಫಸ್ಟ್ ಟೈಪ್ ಆಫ್ ಪ್ಯಾಕೇಜ್ ಇಸ್ language support package means it is a collection of classes. It will provide it will use to implement the Java features. Utility package means it is a collection of classes relating to the utility functions like date and time. Input out means it is a collection of function input output, collection of classes related to input output functions. Networking means to communicate with the other system through internet. AWT means graphical related. So applet means it is a collection of classes to run the applet programs. Okay, this is the application programming interface.
So next is Java runtime environment. Java runtime environment. So first one is Java virtual machine. So ಏನಂತೀವಿ ಇದಕ್ಕೆ JVM ಅಂತ ಅಂತೀವಿ. So Java virtual machine. So program that interprets the intermediate Java bytecode. ಇದೇನು ಯೂಸ್ ಮಾಡುತ್ತೆ ಅಂದ್ರೆ ಸೊ ಜಾವಾ ಬೈಟ್ ಕೋಡ್ನ ಕರೆಕ್ಟಾಗಿ ರನ್ ಮಾಡಿ ಡಿಸೈರ್ಡ್ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವೇನಂತೀವಿ ಜಾವಾ ವರ್ಚುವಲ್ ಮೆಷಿನ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಇಸ್ ರನ್ ಟೈಮ್ ಕ್ಲಾಸ್ ಲೈಬ್ರರೀಸ್. ಸೊ ಅಂದ್ರೆ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಅಂದ್ರೆ ಒಂದು ಪ್ರೋಗ್ರಾಮ್ ನ ರನ್ ಮಾಡ್ಬೇಕಾದ್ರೆ ನಿಮ್ಗೆ ಏನೇನ್ ಬೇಕು ಅಂತ. ಫಸ್ಟ್ ಇಸ್ ಜಾವಾ ವರ್ಚುವಲ್ ಮೆಷಿನ್ ಬೇಕು. ಏನಕ್ಕೆ? ಬೈಟ್ ಕೋಡ್ ನ ಅದು ಕರೆಕ್ಟ್ ಆಗಿ ಪ್ರೋಸೆಸ್ ಮಾಡಿ ಡಿಸೈರ್ಡ್ ಔಟ್ಪುಟ್ ನ ಫೈಂಡ್ ಔಟ್ ಮಾಡಕ್ಕೆ. ಸೊ ನೆಕ್ಸ್ಟ್ ಇಸ್ ರನ್ ಟೈಮ್ ಕ್ಲಾಸ್ ಲೈಬ್ರರೀಸ್. ಏನಕ್ಕೆ ಅಂದ್ರೆ ಇಟ್ ಈಸ್ ಎ ಸೆಟ್ ಆಫ್ ಕೋರ್ ಕ್ಲಾಸ್ ಲೈಬ್ರರೀಸ್ ರಿಕ್ವೈರ್ಡ್ ಫಾರ್ ದ ಎಕ್ಸಿಕ್ಯೂಷನ್ ಆಫ್ ದ ಜಾವಾ ಪ್ರೋಗ್ರಾಮ್. ಸಮ್ ಕ್ಲಾಸ್ ಲೈಬ್ರರೀಸ್ ಬೇಕಾಗುತ್ತೆ. ಏನಕ್ಕೆ? ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಅವಾಗ ಅದು ರನ್ ಟೈಮ್ ಕ್ಲಾಸ್ ಲೈಬ್ರರೀಸ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಯೂಸರ್ ಇಂಟರ್ಫೇಸ್ ಟೂಲ್ ಕಿಟ್ಸ್. ಯೂಸರ್ ಇಂಟರ್ಫೇಸ್ ಟೂಲ್ ಕಿಟ್ಸ್ ಇದೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ AW2 ನಾನು ಆಲ್ರೆಡಿ ಹೇಳಿದೆ ಗ್ರಾಫಿಕ್ಸ್ ಅಂತ. AWT ಮತ್ತೆ ಇನ್ನೊಂದು ಸ್ವಿಂಗ್ ಅಂತ ನೆಕ್ಸ್ಟ್ ಯೂನಿಟ್ಸ್ ಅಲ್ಲಿ ಓದ್ತೀರಾ. AWT ಸ್ವಿಂಗ್ಸ್ ಎಲ್ಲ ಅದ್ರ ರಿಲೇಟ್ ಆ ತರ ಪ್ರೋಗ್ರಾಮ್ಸ್ ಏನಾದ್ರು ರನ್ ಆಗಬೇಕು ಅಂದ್ರೆ ಯೂಸರ್ ಇಂಟರ್ಫೇಸ್ ಟೂಲ್ ಕಿಟ್ಸ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಡೆಪ್ಲಾಯ್ಮೆಂಟ್ ಟೆಕ್ನಾಲಜೀಸ್ ಅಂತ ಅಂತೀವಿ. ಸೊ ಜಾವಾ ಪ್ಲಗಿನ್ ಎರಡು ತರ ಇದೆ ಡೆಪ್ಲಾಯ್ಮೆಂಟ್ ಟೆಕ್ನಾಲಜೀಸ್. ಒನ್ ಈಸ್ ಜಾವಾ ಪ್ಲಗಿನ್ ಅಂಡ್ ದೆನ್ ಜಾವಾ ವೆಬ್ ಸ್ಟಾರ್ಟ್ ಅಂತ ಅಂತೀವಿ. ಸೊ ಜಾವಾ ಪ್ಲಗಿನ್ ಅಂದ್ರೆ ಇಟ್ ಎನೇಬಲ್ಸ್ ದ ಎಕ್ಸಿಕ್ಯೂಷನ್ ಆಫ್ ಎ ಜಾವಾ ಆಪ್ಲೆಟ್ ಆನ್ ಎ ಬ್ರೌಸರ್. ಸೊ ಜಾವಾ ಪ್ಲಗಿನ್ ಅಂದ್ರೆ ಇದನ್ನ ಎನೇಬಲ್ ಮಾಡುತ್ತೆ, ಆಪ್ಲೆಟ್ ನ ರನ್ ಮಾಡೋದಕ್ಕೆ ಎನೇಬಲ್ ಆಗುತ್ತೆ. ಎಲ್ಲಿ? ಬ್ರೌಸರ್ ಅಲ್ಲಿ. ಸೊ ಜಾವಾ ವೆಬ್ ಸ್ಟಾರ್ಟ್ ಅಂದ್ರೆ ಏನು? ಸೊ ಯಾವುದೇ ಒಂದು ವೆಬ್ ಬ್ರೌಸರ್ ವಿತೌಟ್ ಇನ್ಸ್ಟಾಲೇಷನ್ ಡೈರೆಕ್ಟ್ ಆಗಿ ಜಾವಾ ವೆಬ್ ಸ್ಟಾರ್ಟ್ ಅಂದ್ರೆ ಜಾವಾ ಪ್ರೋಗ್ರಾಮು ಯಾವುದೇ ವೆಬ್ ಬ್ರೌಸರ್ ಇನ್ಸ್ಟಾಲ್ ಮಾಡ್ದಲೆ ಡೈರೆಕ್ಟ್ ಆಗದು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನಂತೀವಿ? ಜಾವಾ ವೆಬ್ ಸ್ಟಾರ್ಟ್ ಅಂತ ಅಂತೀವಿ. ಸೊ ದೀಸ್ ಆರ್ ಆಲ್ ದ ಜಾವಾ ಎನ್ವಿರಾನ್ಮೆಂಟ್. ಸೊ ಡೆವಲಪ್ಮೆಂಟ್ ಕಿಟ್, APIs and then Java runtime environment. Okay, thank you.